ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಸ್ನೇಹಿತರೆ. ಹಿಂದ್ಗಡೆ ಮನೆ ನೋಡ್ತಾ ಇದ್ರ ಈ ಮನೆಯ ಓನರ್ ಏನಿದ್ದಾರೆ ಗೊತ್ತಾ, ಇಂಟೀರಿಯರ್ ಮಾಡಿ ಅದನ್ನ ಮರ್ತೋಗ್ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಈ ಮನೆಯಲ್ಲಿ ಮಾಡಿರುವಂತದ್ದು ಅಲ್ಯೂಮಿನಿಯಂ ಇಂಟೀರಿಯರ್ ಅಂಡ್ ಅದನ್ನ ಮಾಡಿರುವಂತವ್ರು ನಮ್ಮ ಬಿ ಇಂಟೀರಿಯರ್ ಅವರು. ಹೌದು ವೀಕ್ಷಕರೇ, ಸೊ ಬಿ ಇಂಟೀರಿಯರ್ ಮಾಡಿರುವಂತ ಅಲ್ಯೂಮಿನಿಯಂ ಇಂಟೀರಿಯರ್ ಒಂದ್ಸತಿ ಹಾಕಿದ್ರೆ ಲೈಫ್ ಟೈಮ್ ಟೆನ್ಷನ್ ತಗೊಳ್ಳೋ ಅಗತ್ಯನೇ ಇಲ್ಲ. ಅಂಡ್ ಇನ್ನ ಕಾಸ್ಟಿಂಗ್ ಅಂತ ಬಂದ್ರೆ ವೀಕ್ಷಕರು ಇಲ್ಲಿ 2BHK ಕೆಳಗಡೆ 2BHK ಮೇಲ್ಗಡೆ ಎರಡನ್ನ ಮಾಡೋದಕ್ಕೆ 10 lakh ನ ಕಾಸ್ಟಿಂಗ್ ಇಲ್ಲಿ ಆಗಿರುವಂತದ್ದು. ಅಂದ್ರೆ ಪರ್ ಫ್ಲೋರ್ ನಿಮಗೆ 5 lakh ಅಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಅಫೋರ್ಡಬಲ್ ಕೂಡ ಆಗಿದೆ ಅಂಡ್ ಅಷ್ಟೇ ಅಲ್ಲದೆ ಕ್ವಾಲಿಟಿ ಕೂಡ ಟಾಪ್ ನಚ್. ಹೌದು ವೀಕ್ಷಕರೇ, ಸೊ ಒಳಗಡೆ ರಘುನಾಥ್ ಸರ್ ನಮಗೋಸ್ಕರ ವೇಟ್ ಮಾಡ್ತಾ ಇದ್ರೆ. ಸೊ ಬನ್ನಿ ಹೋಗೋಣ, ಎಲ್ಲ ಫ್ಲೋರ್ ಅನ್ನ ನೋಡೋಣ ಅಂಡ್ ಅಷ್ಟೇ ಅಲ್ಲದೆ ಓನರ್ ರಿವ್ಯೂ ಕೂಡ ತಗೊಂತೀನಿ ವೀಕ್ಷಕರೇ. ನಿಜವಾಗ್ಲೂ ಅವರು ಟೆನ್ಷನ್ ಫ್ರೀ ಇದಾರಾ, ಮೇಂಟೆನೆನ್ಸ್ ಫ್ರೀ ಇಂಟೀರಿಯರ್ ಇದೆಯಾ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬನ್ನಿ ನನ್ನ ಜೊತೆ. ಸೊ ವೀಕ್ಷಕರೇ, ನಮ್ಮ ಜೊತೆ ರಘುನಾಥ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಎಲ್ಲ ಕನ್ನಡಕರು ವೀಕ್ಷಕರಿಗೂ ನಮಸ್ಕಾರ. ಸರ್ ಚೆನ್ನಾಗಿದ್ದಾರೆ ಸರ್? ಸರ್ ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಯಾವ ಏರಿಯಾದಲ್ಲಿ ಇದ್ದೀವಿ? ಕ್ಲೈಂಟ್ ನೇಮ್ ಏನು ಸರ್? ಸರ್ ವಿಶ್ವೇಶ್ವರ ಲೇಔಟ್ ಸೆಕೆಂಡ್ ಬ್ಲಾಕ್ ಅಲ್ಲಿ ಇದೀವಿ ಸರ್. ಓಕೆ. ಸೊ ಸರ್ ನೇಮ್ ಬಂದು ಶಿವಕುಮಾರ್ ಸರ್ ಅಂತ ಹೇಳಿ. ಶಿವಕುಮಾರ್ ಸರ್ ಅವ್ರದ್ದು. ಓಕೆ ಸರ್, ಈ ಮನೆ ಅಂತ ಬಂದಾಗ ಏನೇನ್ ಮಾಡಿದ್ದೀರಾ ಸರ್? ಸರ್ ಇದು 2BHK ಫುಲ್ ಮಾಡಿದೀವಿ ಸರ್. ಸೊ 2BHK 8 TV ಯೂನಿಟ್ ಅಂದ್ಬಿಟ್ಟು ಉಳಿದ ಕಿಚನ್ 2 ವಾರ್ಡ್ರೋಬ್ ಫುಲ್ ಮಾಡಿದೀವಿ ಸರ್. ಫುಲ್ ಮಾಡಿದ್ದೀರಾ? ಹೌದು. ಇದೊಂದೇನಾ ಮತ್ತೆ ಇನ್ನೂ ಇದೇ ತರ ಮೇಲ್ಗಡೆ ಇನ್ನೊಂದು ಯೂನಿಟ್ ಇದೆ ಸರ್. ಅದು ಕೂಡ ಹೌದು, ಅದು ಕೂಡ ಇನ್ನೊಂದು 2BHK ಯೂನಿಟ್ ಇದೆ. 2BHK ಇದೆ. ಓಕೆ. ಸೊ ಟಿವಿ ಅಂತೂ ನೀವು ಮಾಡಿಲ್ಲ. ಹೌದು. ಸೊ ಇನ್ನೇನ್ ತೋರಿಸಬಹುದು ಸರ್ ನಾವಿಲ್ಲಿ? ಸರ್ ನಾವು ಕಿಚನ್ ತೋರಿಸಬಹುದು. ಬನ್ನಿ ಸರ್. ಓಕೆ, ಎಂಟ್ರಿ ಕೊಟ್ಬಿಡೋಣ. ಸೊ ಇಲ್ಲಿ ಕಿಚನ್ ಎಷ್ಟು ದೊಡ್ಡದಾಗಿದೆ ಸರ್? ಸೈಜ್ ಏನಿದೆ ಸರ್? ಕಿಚನ್ ಸೈಜ್ ನಿಮ್ಗೆ ಆಲ್ಮೋಸ್ಟ್ ಇದು 12/8 ಬರುತ್ತೆ ಸರ್. 12/8 ಬರುತ್ತೆ. ಓಕೆ ಸರ್ ನೀವು ನೋಡ್ಬೋದು, ಇದೊಂದು ಕಲರ್ ಒಂಥರ ಡಿಫ್ರೆಂಟ್ ಕಲರ್ ಸರ್. ನಾವು ಈ ಕಲರ್ನ ಇದೇ ಫಸ್ಟ್ ಸೈಟ್ ಅಲ್ಲಿ ಯೂಸ್ ಮಾಡಿರುವಂತದ್ದು. ಹೌದಾ? ಹೌದು. ಸೊ ACP ಪಿಸ್ತಾ ಗ್ರೀನ್ ಶೇಡ್ ಅಲ್ಲಿ ಬರುವಂತ ಕಲರ್ ಸರ್ ಇದು. ಬಟ್ ಇದು ಒಂಥರ ಮೆಟಾಲಿಕ್ ಇದೆ ಅಲ್ಲ? ಇಲ್ಲ, ಇದು ಫುಲ್ ಹೈ ಗ್ಲಾಸಿ ಬರುತ್ತೆ ಸರ್. ಸ್ಪಾರ್ಕಲ್ ಹೈ ಗ್ಲಾಸಿ ಬರುತ್ತೆ. ಓಕೆ. ಬಟ್ ಇದು ಲೈಟಿಂಗ್ ಗೆ ನಿಮ್ಗೆ ತುಂಬಾ ಎಫೆಕ್ಟಿವ್ ಆಗಿ ಕಾಣುತ್ತೆ ಸರ್. ಕರೆಕ್ಟ್. ಬನ್ನಿ ಸರ್, ಈ ಲಾಂಗ್ ಯೂನಿಟ್ ಇಂದ ಸ್ಟಾರ್ಟ್ ಹೌದು ಮಾಡೋಣ. ಸರ್, ಇದೊಂದು ಪ್ಯಾಂಟ್ರಿ ಯೂನಿಟ್ ನಾವು ಕೊಟ್ಟಿದ್ದೀವಿ ಸರ್. ಪ್ಯಾಂಟ್ರಿ ಕೊಟ್ಟಿದ್ದೀವಿ. ಇದ್ರ ಪ್ಯಾಂಟ್ರಿ ಹಾಕಿದ್ರೆ ಇಲ್ಲಿ? ಹೌದು. ಓಕೆ. ಸೊ ಇಲ್ಲಿ ನೋಡ್ಬೋದು, ಈ ಕಡೆ ಕೂಡ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್ ಫುಲ್. ಓಕೆ. ಇಲ್ಲಿ ಬ್ಲೈಂಡ್ ಕಾರ್ನರ್ ಹಾಕ್ಬಿಟ್ಟಿದ್ದಾರೆ ಕಂಪ್ಲೀಟ್ ಅಲ್ವಾ? ಓಕೆ. ಸೊ ಈ ಕಡೆ ಫುಲ್ ಬಾಸ್ಕೆಟ್ಸ್ ಸರ್. ಸೊ 1 2 3 4 5 6 7 8 9 ಬಾಸ್ಕೆಟ್ಸ್ ಕೊಟ್ಟಿದ್ದೀವಿ ಸರ್. 9 ಬಾಸ್ಕೆಟ್ಸ್ ಇಲ್ಲಿ ಫುಲ್. 3 ಸೆಟ್ಸ್ ಅನ್ನ ಹಾಕಿದ್ದೀರಾ? ಹೌದು, 3 ಸೆಟ್ ಇದೆ ಸರ್. ಈ ಕಡೆ ಫುಲ್ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಈ ಲಾಂಗ್ ಇದಕ್ಕೆ. ಹೌದು, ದೊಡ್ಡ ದೊಡ್ಡ ಐಟಮ್ ಏನಾದ್ರು ಬೇಕಾದ್ರೆ ಇಟ್ಕೊಬಹುದು ಇಲ್ಲಿ. ಓಕೆ. ಸೊ ಆ ಎಡ್ಜ್ ಅಲ್ಲಿ ಬರುತ್ತಲ್ವಾ? ಹೌದು, ಈ ಕಡೆ ಓಪನಿಂಗ್ ಇರಬಹುದು. ಓಕೆ. ಅಂಡ್ ಸೆಂಟರ್ ಅಲ್ಲಿ? ಹೌದು. ಸೊ ಈ ಕಡೆ ಫುಲ್ ಒಂದ್ ಸೈಡ್ ಫುಲ್ ಗ್ರಾಸರಿ ಯೂನಿಟ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಚಿಮ್ನಿ ಬರ್ಬೋದು ಸರ್, ಬೇಕಾದ್ರೆ ಇಲ್ಲಿ ಚಿಮ್ನಿ ಹಾಕೊಬಹುದು. ಸೊ ಗ್ರಾಸರಿ ಯೂನಿಟ್ ಇದೆ, ಪ್ಲಸ್ ಎಲ್ ಶೇಪ್ ಅಲ್ಲಿ ಮತ್ತೆ ಫುಲ್ ಲಾಫ್ಟ್ ಬರುತ್ತೆ ಸರ್. ಕಂಪ್ಲೀಟ್ ಲಾಫ್ಟ್ ಬರುತ್ತೆ. ಸೊ ಸಜ್ಜಾ ಇಲ್ಲ ಅಲ್ವಾ ಇಲ್ಲಿ? ಒಂದ್ ಸೈಡ್ ಸಜ್ಜಾ ಇದೆ, ಒಂದ್ ಸೈಡ್ ಸಜ್ಜಾ ಇಲ್ಲ ಸರ್. ಓಕೆ. ಇಲ್ಲಿ ಸಜ್ಜಾ ನಾವೇ ಕ್ರಿಯೇಟ್ ಮಾಡಿರೋದು. ಈ ಕಡೆ ಸಜ್ಜಾ ಇದೆ ಸರ್, ಒಂದ್ ಸೈಡ್ ಸಜ್ಜಾ ಇದೆ. ಯೂಶುವಲಿ ಎಷ್ಟು ವೇಟ್ ಅನ್ನ ಇದು ತಡೆಯುತ್ತೆ ಸರ್ ಮೇಲ್ಗಡೆ ಇದೆಲ್ಲ? ಸರ್ ಅಪ್ ಟು ನೀವು 80 kgs ವರೆಗೂ ವೇಟ್ ಇಡಬಹುದು ಸರ್. 80 kg ವರೆಗೂ ಇಡಬಹುದಾ? ಸೊ ಇಲ್ಲಿ ನೋಡಿ, ಇದು ಫ್ರೇಮ್ ಕೂಡ ನಮ್ಮ ಫ್ರೇಮ್ ಮೇಲೆ ಸ್ಲ್ಯಾಬ್ ಕೂರ್ತಿರುವಂತದ್ದು. ಈ ಗ್ರಾನೈಟ್ ಇದ್ರ ನಿಮ್ ಸ್ಲ್ಯಾಬ್ ಮೇಲೆ ಕೂತ್ಕೊಂಡಿದೆ. ಹೌದು. ಸೊ ತಡೆಯುತ್ತೆ ಸರ್, ವೇಟ್ ತಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಸೊ ವೀಕ್ಷಣೆ ನೋಡಬಹುದು. ಸೊ ಆಲ್ಮೋಸ್ಟ್ ಸಿಮಿಲರ್ ಟು ಪಿಸ್ತಾ ಗ್ರೀನ್ ಅಲ್ವಾ ಸರ್ ಇದು? ಆಲ್ಮೋಸ್ಟ್. ಬಟ್ ಇದು ACP ಬರುತ್ತೆ ಸರ್. ಓಕೆ. ಓಕೆ. ಸೊ ಈ ತರ ಕಲರ್ ಬೇರೆ ACP ಗಳಲ್ಲಿ ಎಲ್ಲೂ ಇರ್ಲಿಲ್ಲ ಮುಂಚೆ. ಸೊ ಇವಾಗ ಇದೊಂದು ಕಲರ್ ಹೊಸದಾಗಿ ಆಡ್ ಮಾಡಿದೀವಿ. ಬಹಳ ಅಲ್ಟಿಮೇಟ್ ಆಗಿ ಬರುತ್ತೆ ಸರ್. ಓಕೆ. ಇಲ್ಲಿ ಏನ್ ಮಾಡಿದ್ರಿ ಸರ್? ಸೊ ಈ ಕಡೆ ನೋಡಬಹುದು ಸರ್, ಈ ಕಡೆ ಮತ್ತೆ ನಿಮ್ಗೆ ವಾಟರ್ ಪ್ಯೂರಿಫೈರ್ ಯೂನಿಟ್ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಸ್ಟೋರೇಜ್ ಇದೆ. ಸೊ ಇಲ್ಲಿ ಗ್ಲಾಸ್ ಬರಬೇಕಲ್ಲ? ಇಲ್ಲಿ ಗ್ಲಾಸ್ ಹಾಕ್ಬೇಕು ಸರ್. ಹೌದು. ಓಕೆ. ಸೊ ಇಲ್ಲಿ ನೋಡಬಹುದು ಸರ್, ನೀವು ಸಿಂಕ್ ಯೂನಿಟ್ ಕೆಳಗಡೆ ಪ್ಲಸ್ ಈ ಕಡೆ ಸ್ಟೋರೇಜ್, ಇದ್ರೊಳಗಡೆ ಸ್ಟೋರೇಜ್. ಓಕೆ, ಡನ್. ಇದು ಬಿಟ್ರೆ ಮತ್ತೆ ವಾರ್ಡ್ರೋಬ್ ಇದೆ? ವಾರ್ಡ್ರೋಬ್ಸ್ ಇದೆ ಸರ್. ಇಲ್ಲಿ ಆಕ್ಚುಲಿ ಇಲ್ಲಿ ಕಲರ್ ಕಾಂಬಿನೇಷನ್ ತುಂಬಾ ಡಿಫ್ರೆಂಟ್ ಆಗಿದೆ ಸರ್. ಸೊ ಇದು ಫಸ್ಟ್ ಕಲರ್ ನಿಮ್ ಚಾನಲ್ ನಾವು ತೋರಿಸ್ತಾ ಇರುವಂತದ್ದು. ಸೊ ಅದೇ ತರ ವಾರ್ಡ್ರೋಬ್ ಅಲ್ಲಿ ಕೂಡ ಒಂದು ಸ್ಪೆಷಲ್ ಕಲರ್ ಇದೆ ಸರ್. ವಾರ್ಡ್ರೋಬ್ ಅಲ್ಲಿ ಸ್ಪೆಷಲ್ ಕಲರ್ ನೀವು ಅದನ್ನ ತೋರಿಸ್ಬೋದು. ಬನ್ನಿ, ಹಂಗೆ ಡೈರೆಕ್ಟ್ ಆಗಿ ತೋರಿಸ್ಕೊಂಡು ಹೋಗ್ಬಿಡ್ತೀನಿ. ಓಹೋ, ತುಂಬಾ ಯೂನಿಕ್ ಆಗಿದೆ ಅಲ್ಲ ಸರ್ ಕಲರ್? ಸೊ ಯೂಶುವಲಿ ಇದು ಆಕ್ಚುಲಿ ಗ್ರೇ ಬೇಸ್ಡ್ ಅಲ್ವಾ ಸರ್? ಹೌದು ಸರ್, ಗ್ರೇ ಬೇಸ್ಡ್. ಸೊ ಇದು ನಿಮ್ಗೆ ನೋಡ್ತಿದಂಗೆ ಲೈಕ್ ಅಲ್ಯೂಮಿನಿಯಂ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಬಿಡಿ ಸರ್. ಆಮೇಲೆ ಇನ್ನೊಂದೇನಂದ್ರೆ ಮ್ಯಾಟ್ ಫಿನಿಶಿಂಗ್. ನಿಮ್ಗೆ ಆ ಸ್ಟ್ರಕ್ಚರ್ ಫೀಲ್ ಆಗುತ್ತೆ, ನಿಮ್ಗೆ ಫೀಲ್ ಆಗುತ್ತೆ. ಸ್ವಲ್ಪ ರಸ್ಟಿಕ್ ತರ ಬರುತ್ತೆ ಸರ್ ಇದು. ನೋಡಿ ವೀಕ್ಷಕರೇ, ರಸ್ಟಿಕ್ ಫೀಲ್ ಕೊಡುತ್ತೆ ನಿಮ್ಗೆ. ಇದು ತುಂಬಾ ಚೆನ್ನಾಗಿದೆ. ಆದ್ರೆ ಸೊ ಇದು ಸರ್, ಈ ಮನೇಲಿ ಹೇಳ್ಬೇಕಂದ್ರೆ ಅದೇ ಹೇಳಿದೆ, ಕಲರ್ ಕಾಂಬಿನೇಷನ್ ಒಂದೇ ಈ ಮನೆ ಒಂದು ಯೂನಿಕ್ನೆಸ್. ಸೊ ಮೇಲ್ಗಡೆ ಒಂದು ಕಲರ್ ಸ್ವಲ್ಪ ಹಾರ್ಡ್ ಆಗಿದೆ. ಸೊ ಅದು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ಬಟ್ ಅದು ಬಿಟ್ರೆ ಈ ಫ್ಲೋರ್ ಅಲ್ಲಿ ಮಾತ್ರ ಅಲ್ಟಿಮೇಟ್ ಕಲರ್ಸ್ ಇದೆ. ಚೆನ್ನಾಗಿದೆ ಬಿಡಿ ಸರ್ ಇದು. ಓಕೆ. ಮೇಲ್ಗಡೆ ಲಾಫ್ಟ್ ಕೂಡ ಇದೆ. ಸೊ ನೋಡಿ, ಇದು ನಿಮ್ಗೆ ಆಲ್ಮೋಸ್ಟ್ ಸ್ಲೈಡಿಂಗ್ ಮಾಡಿದೀವಿ. ಸೊ ತುಂಬಾ ಅಗಲನೇ ಬಂದಿದೆ ಸರ್. ಸ್ಲೈಡಿಂಗ್ ಕೊಟ್ಟಿದ್ದಾರಲ್ಲ ಇಲ್ಲಿ. ಸೊ ಫುಲ್ ಲಾಫ್ಟ್, ಆಲ್ಮೋಸ್ಟ್ 10 feet ಲಾಫ್ಟ್ ಬರುತ್ತೆ. ಸೊ ಸ್ಟಡಿ ಮಾಡ್ಬೋದು ಸರ್. ಓಕೆ. ಸೊ ಎಲ್ಲಾ ಕಡೆ ಸೇಮ್ ಕಲರ್ ಕಂಟಿನ್ಯೂಟಿ. ಹೌದು ಸರ್. ಇದು ಚಾಂಪಿಯನ್ ಗೋಲ್ಡ್ ಅಲ್ಲ? ಚಾಂಪಿಯನ್ ಗೋಲ್ಡ್ ಫ್ರೇಮ್ ಎಲ್ಲ ಚಾಂಪಿಯನ್ ಗೋಲ್ಡ್. ಓಕೆ, ವೆರಿ ನೈಸ್. ಇದು ಇನ್ನೊಂದು ಬೆಡ್ರೂಮ್ ಅಲ್ಲ ಸರ್? ಹೌದು ಸರ್, ಇದು ಸೆಕೆಂಡ್ ಬೆಡ್ರೂಮ್. ಸೊ ಇದು ನೋಡ್ಬೋದು, ಆಲ್ಮೋಸ್ಟ್ ನಿಮ್ಗೆ ಇದು ಕೂಡ 9.5 feet ಬರುತ್ತೆ. ಸೊ ಎಲ್ಲ ಇದು ಓಪನಬಲ್ ಡೋರ್ಸ್ ಸರ್.
ಓಕೆ ಸೊ ಫುಲ್ ಸ್ಟೋರೇಜ್ ಇದೆ ಸರ್. ಓಕೆ ಫುಲ್ ಸ್ಟೋರೇಜ್. ಬಟ್ ಇದು ಲೈಕ್ ಒಳಗಡೆ ಗೋಡೆ ಒಳಗಡೆ ಕನ್ಸಿಲ್ಡ್ ಆಗಿದೆ. ಹೌದು ಸರ್, ಹೌದು. ಸೊ ಗೋಡೆ ಒಳಗಡೆ ಇದು ಆಲ್ರೆಡಿ ಜಾಗ ಬಿಟ್ಟಿದ್ರು. ಸೊ ಅದ್ರೊಳಗಡೆ ಸ್ವಲ್ಪ ಹೋಗಿದೆ ಅಂಡ್ ಒಂದು 4 ಇಂಚಷ್ಟು ಹೊರಗಡೆ ಪ್ರೊಜೆಕ್ಷನ್ ಔಟರ್ ಬಂದಿದೆ. ಇಲ್ಲಿ ಪ್ರೊಜೆಕ್ಷನ್ ಔಟ್ ಆಗುತ್ತೆ ಇದೆ ಆಕ್ಚುಲಿ. ಓಕೆ ಅಂಡ್ ಅದೇ ರೀತಿ ಇಲ್ಲಿ ನಿಮ್ಗೆ ಸ್ಟೋರೇಜ್ ನೋಡಿದಾಗ ಗೊತ್ತಾಗುತ್ತೆ ಇದು ಬರುತ್ತೆ. ಸೊ ಒಳಗಡೆ ಸ್ಪೇಸ್ ಇದೆಯಲ್ಲ, ಸೊ ಆ ಕಡೆ ಹಿಂದೆಗಡೆ ಇದ್ದ ಸ್ಪೇಸ್ ನಾವು ಇದ್ರಲ್ಲಿ ಕವರ್ ಮಾಡಿದ್ವಿ. ಇದ್ರೊಳಗಡೆ ಕವರ್ ಮಾಡ್ಕೊಂಡ್ರೆ 4 ಡ್ರಾ ಮಾಡಿ ಸ್ಪೇಸ್ ಕವರ್ ಮಾಡಿದೀವಿ. ಓಕೆ ಇದು ಯಾವ ಕಲರ್ ಸರ್ ಇದು? ಸರ್ ಇದು ಮೆಟಾಲಿಕ್ ಚಾಕ್ಲೇಟ್ ಬ್ರೌನ್ ಅಂತ ಹೇಳಿ ಸರ್. ಮೆಟಾಲಿಕ್ ಚಾಕ್ಲೇಟ್ ಚಾಕ್ಲೇಟ್ ಬ್ರೌನ್. ಓಕೆ 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 ವೀಕ್ ಆಗಿದೆ ಸರ್ ಕಲರ್. ಸ್ವಲ್ಪ ಡಿಫರೆಂಟ್ ಆಗಿದೆ ಹೌದು. ಸರ್. ಇದಕ್ಕೆ ಲಾಫ್ಟ್ ಮಾಡಿಲ್ಲ ನೀವು? ಇದಕ್ಕೆ ಲಾಫ್ಟ್ ಮಾಡಿಲ್ಲ ಸರ್. ನೋಡ್ಬೋದು ಫುಲ್ ಸ್ಟೋರೇಜ್ ವಿತ್ ವಿತ್ ಡ್ರಾವರ್ ವಿತ್ ಲಾಕ್. ವಿತ್ ಲಾಕ್. ಒಳಗಡೆ ಎಲ್ಲ ವೈಟ್ ಕೊಡ್ತೀರಾ ಸರ್? ಫುಲ್ ವೈಟ್ ಬರುತ್ತೆ ಸರ್. ಹೌದು. ಓಕೆ ಏನೋ ಚೇಂಜಸ್ ಮಾಡೋ ಆಪ್ಷನ್ಸ್ ಏನಾದ್ರು ಇದೆ ಒಳಗಡೆ? ಯೂಶುವಲಿ ಏನಾಗುತ್ತೆ ಅಂದ್ರೆ ಎಲ್ಲ ಒಳಗಡೆ ಎಲ್ಲರೂ ಯೂಶುವಲಿ ವೈಟ್ ಪ್ರಿಫರ್ ಮಾಡ್ತಾರೆ ಸರ್. ಬಟ್ ಚೇಂಜಸ್ ಮಾಡ್ಬೋದಾ? ಅಫ್ಕೋರ್ಸ್ ಮಾಡ್ಬೋದು ಸರ್. ವುಡ್ ಏನಾದ್ರು ಹಾಕ್ಕೊಡ್ಬೇಕು ನಮಗೆ? ಆಪ್ಷನ್ ಇದೆ. ಬಟ್ ಯೂಶುವಲಿ ಎಲ್ಲರೂ ವೈಟ್ ಪ್ರಿಫರ್ ಮಾಡಿದ್ರೆ ನಾವು ರೆಗ್ಯುಲರ್ ವೈಟ್ ಮಾಡ್ತಾರೆ. ಓಕೆ ವೀಕ್ಷಕರೇ, ಕ್ವಿಕ್ ಆಗಿ ಮನೆ ಅಂತ ನೋಡ್ಕೊಂಡ್ ಬಂದ್ರಿ. ಸೊ ಈ ಮನೆ ಓನರ್ ಆಗಿರುವಂತಹ ಶಿವಕುಮಾರ್ ಸರ್, ವಿಶಾಲಾಕ್ಷಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಭಾನುವಾರ ಬಂದು ತೊಂದರೆ ಕೊಡ್ತಾ ಇದ್ದೀವಿ ಅವರಿಗೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಓಕೆ, ತನಗೆ ಒಂದೇ ಕ್ವಶನ್. ಸೊ ಯಾಕೆ ಅಲ್ಯೂಮಿನಿಯಂ ಇಂಟೀರಿಯರ್ನ ಚೂಸ್ ಮಾಡಿದ್ರಿ? ಬಿ ಇಂಟೀರಿಯರ್ ಹೋಗೋದಕ್ಕೆ ಕಾರಣ ಏನು? ಫಸ್ಟ್ ಅಲ್ಯೂಮಿನಿಯಂ ಇಂಟೀರಿಯರ್ ಯಾಕೆ ಸರ್? ಅಲ್ಯೂಮಿನಿಯಂ ಇಂಟೀರಿಯರ್ ಹೋಗ್ಲಿಕ್ಕೆ ಕಾರಣ ನನಗೆ ಎಲಿವೇಶನ್ ಇಂಪಾರ್ಟೆಂಟ್, ಲುಕ್ ಮತ್ತೆ ಮೆಟೀರಿಯಲ್. ಯಾಕಂದ್ರೆ ವುಡ್ ಅಲ್ಲಿ ನಾನು ಮಾಡಿಸಿದ್ದೀನಿ ಸುಮಾರು 3-4 ಮನೆ. ಇದು ನಂದು 3ನೇ ಮನೆ. ಓಕೆ, ಅದರಲ್ಲೆಲ್ಲ ನಾನು ವುಡ್ ಅಲ್ಲಿ ಮಾಡಿಸಿದ್ದೆ. ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಹಾಗಾಗಿ ಅದರಲ್ಲಿ ಏನಾಗ್ತದೆ ಅಂದ್ರೆ ಗೆದ್ದಲು ತಿನ್ನೋದು, ಆಮೇಲೆ ಸೀಪೇಜ್ ಆಗಿ ವಾಟರ್ ಏನಾದ್ರು ಸೀಪೇಜ್ ಆಗಿ ಬೋರ್ಡ್ ಎಲ್ಲ ಹಾಳಾಗೋದು, ಅದರಲ್ಲೆಲ್ಲ ತುಂಬಾ ಅನುಭವಿಸ್ಬಿಟ್ಟಿದೀವಿ. ಹಾಗಾಗಿ ಈ ಅಲ್ಯೂಮಿನಿಯಂ ಮೆಟೀರಿಯಲ್ ಅಲ್ಲಿ ನನಗೆ ಆ ತರ ಯಾವ್ದು ಬರಲ್ಲ. ಸೊ ನನಗೆ ಲೈಫ್ ಟೈಮ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ. ನಿಮಗೆ ಈ ನಂಬಿಕೆ ಮೇಲೆ ನಂಬಿಕೆ ಇತ್ತಾ? ಇವ್ರ ನಂಬಿಕೆ ಮೇಲೆ? ಸಿಂಕ್ ಅಲ್ಲಿ ಫುಲ್ ವಾಟರ್ ಲೀಕೇಜ್ ಆಗಿ ಫುಲ್ ಹಾಳಾಗಿ ಅದು ಬೇರೆನೆ ಫುಲ್ ಚೇಂಜ್ ಮಾಡಿಸಿದ್ವಿ. ಜೊತೆಗೆ ಇನ್ನೊಂದು ಮೇನ್ ಕಾರಣ ನನ್ನ ಮಗನಿಗೆ ಧೂಳು ಆಗಲ್ಲ. ಧೂಳು ಬೇಡ ಜಸ್ಟ್ ಅಲರ್ಜಿ ಇದೆ, ಡಸ್ಟ್ ಅಲರ್ಜಿ. ಸೊ ವುಡ್ ಕೆಲಸ ಮಾಡಿದ್ರೆ ಅವನಿಗೆ ತುಂಬಾ ಇನ್ನೂ ಜಾಸ್ತಿ ಅಲರ್ಜಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದ್ರಲ್ಲಿ ಡಸ್ಟೇ ಇಲ್ವಲ್ಲ ಅಲ್ವಾ? ಇವ್ರ ಆ ಕಾರಣ, ನೀವು ಲೈಫ್ ಕಾರಣ. ಇದಕ್ಕೋಸ್ಕರ ಬಿ ಇಂಟೀರಿಯರ್ ಅಂತ ಚೂಸ್ ಮಾಡಕ್ ಕಾರಣ ಯಾಕಂದ್ರೆ ತುಂಬಾ ಇದೆ. ನಾನು ಸುಮಾರು 3-4 ಕಂಪ್ನಿ ನೋಡಿದೆ ಸರ್. ನೋಡಿದ್ರೆ ನಾನು ನೋಡಿದ್ದೇನೆ. ನನ್ನ ಫ್ರೆಂಡ್ ಮನೆಯಲ್ಲಿ ಒಬ್ರು ಮನೆಯಲ್ಲಿ ಇವ್ರು ಮಾಡ್ತಾ ಇದ್ರು. ಓಕೆ, ಅದು ಆಲ್ರೆಡಿ ಮಾಡ್ತಾ ಇದ್ರು. ಸೊ ನಾನು ಅಲ್ಲಿ ಹೋದಾಗ, ನಾನು ಅವ್ರ ಮನೆಗೆ ಹೋದಾಗ ನೋಡ್ತಾ ಇದ್ದೆ ವರ್ಕ್ ನ. ಹಾಗಾಗಿ ಅಲ್ಲಿ ನನಗೆ ಇಷ್ಟ ಆಯ್ತು. ಕ್ವಾಲಿಟಿ ಆಫ್ ವರ್ಕ್, ಅವ್ರ ಟೈಮಿಂಗು ಎಲ್ಲ ನೋಡಿ ತುಂಬಾ ಇಷ್ಟ ಆಯ್ತು. ಇದ್ರ ಮೇಲೆನೆ ನಾನು ಬಿ ಇಂಟೀರಿಯರ್ಸ್ ನಿಮ್ ಫ್ರೆಂಡ್ ನಿಮ್ಗೆ ರೆಕಮೆಂಡ್ ಮಾಡಿದ್ದಾರೆ ಅಂತ ಹೇಳಿ ನಾನು ನೋಡಿದ್ನಲ್ಲ, ವರ್ಕ್ ನೋಡಿದ್ನಲ್ಲ, ಲೈವ್ ಆಗಿ ನೋಡಿದ್ನಲ್ಲ, ಹಾಗೆ ನನಗೆ ಇಷ್ಟ ಆಯ್ತು. ಹಾಗಾಗಿ ನಾನು ಬಿ ಇಂಟೀರಿಯರ್ಸ್ ಬಂದೆ. ಓಕೆ, ಸೊ ನೋಡಿ ಇನ್ನೂ 1-2-3 ಕೆಲಸಗಳು ಬಾಕಿ ಇದೆ, ಆದ್ರೂ ಕೂಡ ಕೇಳ್ತೀನಿ. ಸೊ ಕಂಪ್ಲೀಟ್ ಇನ್ನೇನು ಆಗ್ಬೇಕು, ಆದ್ರೂ ಕೂಡ ಇಸ್ ಇಟ್ ವರ್ತ್? ನಾವು ಖರ್ಚು ಮಾಡಿರೋದು ಕರೆಕ್ಟ್? ಯಾಕಂದ್ರೆ ಮನೆಯಲ್ಲಿ ವುಡ್ ಮಾಡ್ಸಿದ್ದೀರಾ ನೀವು, ಎರಡು ಕಂಪೇರ್ ಮಾಡಬಹುದು ನೀವು ಅಲ್ವಾ? ಸೊ ನಿಮ್ಗೆ ವರ್ತ್ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ವರ್ತ್ ಅಂತ ಏನ್ ಮೇಡಮ್? ಚೆನ್ನಾಗಿದೆ ಆಪರೇಷನ್ಸ್? ನನಗೆ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟದಿನ್ನೂ ಇದೆ, ಇನ್ನೂ ನಡಿಬೇಕು ಕೆಲಸ. ಓಕೆ, ಅಲ್ಟಿಮೇಟ್ ಅಲ್ವಾ ಈ ವಾರ್ಡ್ರೋಬ್? ನನ್ನ ಮಗನ ಸೆಲೆಕ್ಷನ್, ಅದು ಮಗಂದ, ಅದು ಅವನೇ ರೂಮ್, ಅದು ಚಿಕ್ಕದು, ಅವನೇ ಸೆಲೆಕ್ಷನ್ ಮಾಡಿದ್ದು. ಓಕೆ ಓಕೆ ಓಕೆ, ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀರಾ? ಸೂಪರ್ ಆಗಿ ಹೇಳಿದ್ರೆ. ನಮ್ಮ ಬಿ ಇಂಟೀರಿಯರ್ಗೆ ವರ್ಕ್ ಕೊಡ್ಬೋದಾ ಸರ್? ಹಾಗಾದ್ರೆ ಖಂಡಿತವಾಗ್ಲೂ ನಾನು ನಿಮ್ಮ ಚಾನಲ್ ಮುಖಾಂತರ ಹೇಳೋದಂದ್ರೆ, ನೀವು ಬಿ ಇಂಟೀರಿಯರ್ಸ್ನ ನಂಬಿ ಕೆಲಸ ಕೊಡ್ಬೋದು, ಚೆನ್ನಾಗಿ ಮಾಡಿಕೊಡ್ತಾರೆ. ನಿಮಗೆ ಎಕನಾಮಿಕಲಿ ಕೂಡ ವರ್ತ್ ಇದೆ ಅಂತ ಹೇಳಿ. ಎಕನಾಮಿಕಲ್ ವರ್ತ್ ಇದೆ, ಯೂಸಬಲ್ ಅಲ್ಲೂ ಈಸಿ ಇದೆ, ಚೆನ್ನಾಗಿದೆ ಅಂತ. ಕ್ವಿಕ್ ಆಗಿ ಆಗುತ್ತಾ ಈ ವರ್ಕ್? ಬೇಗ ಆಗುತ್ತೆ ಸರ್. ಈಗ ವುಡ್ ಅಲ್ಲಿ ಮಾಡ್ಲಿಕ್ಕೆ ಹೋದ್ರೆ ಏನಾಗ್ತದೆ ಅಂದ್ರೆ ಟೈಮ್ ತಗೊಳ್ತಾರೆ. ಇದ್ರಲ್ಲಿ ಆಗಿಲ್ಲ. ನಮ್ಗೊಂದು ಏನಾದ್ರು ಟೈಮ್ ಫಿಕ್ಸ್ ಆದ್ರೆ 1 ವೀಕ್ 10 ಡೇಸ್ ಅಂತ ಹೇಳಿದ್ರೆ ವಿತಿನ್ ಎ ಟೈಮ್ ಕೆಲಸ ಕಂಪ್ಲೀಟ್ ಮುಗಿಸ್ಕೊಡ್ತಾರೆ, ಖಂಡಿತ ಮಾಡ್ಕೊಡ್ತಾರೆ. ಸೊ ಮನೆ ಓಪನಿಂಗ್ ಟೈಮ್ ಅಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ, ಎಲ್ಲ ಬಂದು ತುಂಬಾ ಇಷ್ಟಪಟ್ಟು ಆಗ್ಲೇ ಸುಮಾರು ಒಂದು 4-5 ಜನ ಆಗ್ಲೇ ರೆಫರೆನ್ಸ್ ತಗೊಂಡು ಹೋಗಿದ್ದಾರೆ. ನಾನು ಹೇಳಿದೀನಿ, ಇಲ್ಲ ಇನ್ನು ವರ್ಕ್ ಕಂಪ್ಲೀಟ್ ಆಗ್ಬೇಕು, ವರ್ಕ್ ಕಂಪ್ಲೀಟ್ ಆದ್ಮೇಲೆ ಬಂದು ಒಂದ್ಸಲ ನೋಡಿ ಅಂತ ಕೂಡ ಹೇಳಿದೀನಿ. ಹೌದು, ಯಾಕಂದ್ರೆ ಇನ್ನು ವರ್ಕ್ ನಡೀತಿತ್ತಲ್ಲ, ಹಾಗಾಗಿ ಕಂಪ್ಲೀಟ್ ಆದ್ಮೇಲೆ ಬಂದು ನೋಡಿ ಅಂತ ಹೇಳಿದೀನಿ. ಬರ್ತಾರೆ, ಖಂಡಿತವಾಗ್ಲೂ ರೆಫರ್ ಮಾಡೇ ಮಾಡ್ತಾರೆ. ಸೂಪರ್ ಆಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಒಳ್ಳೆ ಜನರು ಕೊಟ್ಟಿದ್ದಕ್ಕೆ ಧನ್ಯವಾದ. ಇಬ್ಬರಿಗೂ ಥ್ಯಾಂಕ್ ಯು ಸರ್. ಇವಾಗ ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಸೊ ಇಲ್ಲಿ ಏನೇನ್ ಮಾಡಿದೀರಾ ಸರ್? ಇಲ್ಲಿ 2 BHK ಸರ್, 2 BHK ಫುಲ್ ಮಾಡಿದೀವಿ. ಸೊ ಕಿಚನ್ ಪ್ಲಸ್ 2 ಬೆಡ್ರೂಮ್ ಫುಲ್ ವರ್ಕ್ ಮಾಡಿದೀವಿ. ಫುಲ್ ಮಾಡ್ಬಿಟ್ಟಿದ್ದೀರಾ? ಬನ್ನಿ ಸರ್, ಫಸ್ಟ್ ಕಿಚನ್ ತೋರಿಸ್ತೀರಾ? ಏನ್ ಸರ್, ಕಸ್ಟಮರ್ ಹೆವಿ ಕಲರ್ ಕೇಳಿದಾರೆ? ಆಕ್ಚುಲಿ ಸರ್, ನೀವು ಕೆಳಗಡೆ ನೋಡಿದ್ರಲ್ಲ, ಅದಂತೂ ಅಲ್ಟಿಮೇಟ್ ಕಲರ್ ಅಲ್ಲೇ ಹೇಳಿದೆ. ಸೊ ಇದು ಸ್ವಲ್ಪ ಡಾರ್ಕ್ ಆಯ್ತು, ಬಟ್ ಕ್ಲೈಂಟ್ ಇಷ್ಟಪಟ್ಟಿದ್ದಾರೆ. ಸೊ ಇದು ನಿಮ್ಗೆ ಇಷ್ಟಪಟ್ರೆ ಇಲ್ಲ ಅಂತ ಹೇಳಲ್ಲ, ಸ್ಯಾಮ್ಸಂಗ್ ಬ್ಲೂ ಅಂತ ಹೇಳಿ ಹೇಳ್ತೀವಿ ಇದನ್ನ. ಸ್ಯಾಮ್ಸಂಗ್ ಬ್ಲೂನ ಇದು? ಹೌದು ಸರ್. ಓಕೆ, ಸೊ ನೋಡ್ಬೋದು. ಸೊ ತುಂಬಾ ಕಲೆಗಿಲೆ ಆಗ್ಬಾರ್ದು ಅನ್ನೋರೆಲ್ಲ ಇದನ್ನ ಯೂಸ್ ಮಾಡ್ತಾರೆ. ಸ್ವಲ್ಪ ಡಾರ್ಕ್ ಆಯ್ತು.
ಬಟ್ ಇದು ರೆಂಟೆಡ್ ಪರ್ಪಸ್ ಅಲ್ಲ ಇದು ಸರ್ ರೆಡಿ ಆಗುತ್ತೆ ಸರ್. ಓಕೆ. ಈ ಕಡೆ ಎಲ್ಲ ಫುಲ್ ಬಾಸ್ಕೆಟ್ಸ್ ಇದೆ ಸರ್. ಎಷ್ಟು ಸರ್ ಇದು? 1 2 3 4 5 6 7 8 8 ಬಾಸ್ಕೆಟ್ 8 ಬಾಸ್ಕೆಟ್ಸ್ ಕಂಟಿನ್ಯೂ. ಸೊ ಇಲ್ಲಿ ನೋಡ್ಬೋದು ಕೆಳಗಡೆ ಫುಲ್ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಎಲ್ಲ ಫುಲ್ ಸ್ಟೋರೇಜ್ ಅಲ್ಲಿ. ಓಕೆ. ಸೊ ಇಲ್ಲೂ ಫುಲ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಓಕೆ ಓಕೆ. ಸೊ ಇಲ್ಲಿ ಸರ್ ಇದು ಲಾಂಗ್ ಯೂನಿಟ್ ಆಯ್ತು. ಹೌದು ಟಾಯ್ಲೆಟ್ ಕೊಟ್ಟಿದ್ದೀವಿ ಸರ್. ಸೊ ನಿಮಗೆ ಎನಫ್ ಸ್ಪೇಸ್ ಸಿಗುತ್ತೆ. ದೊಡ್ಡದಾಯ್ತು ಸರ್ ಇದು, ಸಾಕ ದೊಡ್ಡದಾಯ್ತು. ಅಂಡ್ ಇದು ಸೆಂಟರ್ ಯೂನಿಟ್ ಅಲ್ಲ ಸರ್? ಹೌದು, ಇದು ಮಿಡಲ್ ಯೂನಿಟ್ ಕೊಟ್ಟಿದ್ದೀವಿ. ಈ ಕಡೆ ಒಂದು ಚಿಕ್ಕದು. ಸೊ ಇಲ್ಲೂ ಕೂಡ ನಿಮಗೆ ಇಲ್ಲಿ ಚಿಮ್ನಿ ಬರುತ್ತೆ ಸರ್. ಇಲ್ಲಿ ಚಿಮ್ನಿ ಬರುತ್ತೆ. ಸೊ ನಿಮಗೆ ಈ ಕಡೆ ಫುಲ್ ಗ್ರಾಸರಿ ಯೂನಿಟ್ ಕೊಟ್ಟಿದ್ದೀವಿ ಸರ್. ಕಂಪ್ಲೀಟ್ ಗ್ರಾಸರಿ ವಿತ್ ಬ್ಲಾಕ್ ಗ್ಲಾಸ್ ಕೊಟ್ಟಿದ್ದೀವಿ. ಇದು ಚಾಂಪಿಯನ್ ಗೋಲ್ಡ್ ಅಲ್ಲ? ಚಾಂಪಿಯನ್ ಗೋಲ್ಡ್ ಫ್ರೇಮ್ ಸರ್. ಓಕೆ. ವಿತ್ ಸ್ಯಾಮ್ಸಂಗ್ ಬ್ಲೂ. ಬ್ಲೂ. ಈ ಕಡೆ ಬಂದ್ರೆ ಇಲ್ಲೇ ಸೊ ಸರ್ ಇಲ್ಲಿ ನಿಮಗೆ ವಾಟರ್ ಪ್ಯೂರಿಫೈರ್ ಯೂನಿಟ್ ಕೊಟ್ಟಿದ್ದೀವಿ. ಸೊ ಇದು ಓಪನ್ ಇರುತ್ತೆ. ಓಕೆ. ಸೊ ಇಲ್ಲಿ ನಿಮಗೆ ಡಿಶ್ ವಾಶ್ ಅದು ಇದು ಎರಡು ಇಟ್ಕೊಬೋದು ಸರ್. ಇಲ್ಲಿ ಅದಕ್ಕೆ ಆಪ್ಷನ್ ಕೊಟ್ಟಿದ್ದೀವಿ. ಬಾಟಮ್ ಕೆಳಗಡೆ ಕೂಡ ನಿಮ್ಗೆ ಫುಲ್ ಸ್ಟೋರೇಜ್ಗೆ ಕೊಟ್ಟಿದ್ದೀವಿ ಸರ್. ಕಂಪ್ಲೀಟ್ ಸ್ಟೋರೇಜ್ ಆಯ್ತು. ಓಕೆ ಓಕೆ. ಸೊ ಇಲ್ಲಿ ಸ್ಪೇಸ್ ಅಂತೂ ಎನಫ್ ಸ್ಪೇಸ್ ಸಿಗುತ್ತೆ. ಎಲ್ಲೂ ನಿಮ್ಗೆ ಸ್ಪೇಸ್ ವೇಸ್ಟ್ ಆಗಲ್ಲ. ಅಂಡ್ ಯಾವುದಕ್ಕೂ ಸ್ಪೇಸ್ ಕಮ್ಮಿ ಆಯ್ತು ಅಂತ ಕೂಡ ಅನ್ಸಲ್ಲ. ಅನ್ಸದೇ ಇಲ್ಲ. ಓಕೆ. ಸೊ ಈ ಮನೆಯಲ್ಲಿ ವಾರ್ಡ್ರೋಬ್ ಕೂಡ ಇದೆಯಾ? ಹೌದು ಸರ್. 2 ವಾರ್ಡ್ರೋಬ್. ಬೆಡ್ರೂಮ್ ನಂಬರ್ 1 ಅಲ್ಲ ಸರ್? ಹೌದು ಸರ್, ಇದು ಫಸ್ಟ್ ರೂಮ್. ಓಕೆ. ಸೊ ಇದು ಸೈಜ್ ನೋಡ್ಬೋದು ಸರ್. ಅಪ್ರಾಕ್ಸಿಮೇಟ್ಲಿ ನಿಮಗೆ 9 ಫೀಟ್ ಬರುತ್ತೆ ಸರ್ ಬಿಡುತ್ತಾ. 9 ಫೀಟ್ ಬೈ ಹೌದು. ಸೊ 7 ಫೀಟ್ ಬರುತ್ತೆ ವಾರ್ಡ್ರೋಬ್. ಅಂಡ್ ನಿಮಗೆ ಲಾಫ್ಟ್ ಬಂದು ಆಲ್ಮೋಸ್ಟ್ 12/3 ಬರುತ್ತೆ ಸರ್. ಸ್ವಲ್ಪ ದೊಡ್ಡದಾಗೆ. ಕಲರ್ ಸರ್ ಯಾವ್ದು ಸರ್ ಇದು? ಸರ್ ಇದು ಮೆಟಾಲಿಕ್ ಬ್ಲ್ಯಾಕ್ ಸಿಲ್ವರ್ ಸರ್. ಮೆಟಾಲಿಕ್ ಬ್ಲ್ಯಾಕ್ ಸಿಲ್ವರ್ ವಿತ್ ಚಾಂಪಿಯನ್ ಗೋಲ್ಡ್ ಫ್ರೇಮ್. ಈ ಕಡೆ ನೋಡ್ಬೋದು ಫುಲ್ ಸ್ಟೋರೇಜ್ ಇದೆ ಸರ್. ಡಬಲ್ ಸೈಡ್ ಎಲ್ಲ ಡಬಲ್ ಸೈಡ್ ಇದೆ ಸರ್. ಸೊ ನೋಡ್ಬೋದು ನಿಮಗೆ ಫುಲ್ ಸ್ಟೋರೇಜ್ ಪ್ಲಸ್ 2 ಡ್ರಾ ಕೊಟ್ಟಿದ್ದೀವಿ ಸರ್. ವಿತ್ ಲಾಕ್. ಓಕೆ. ಈ ಕಡೆ ಸರ್ ಲಾಸ್ಟಲ್ಲಿ ಈ ಕಡೆ ಕೂಡ ನಿಮ್ಗೆ ಬರುತ್ತೆ ಸರ್. ಓಹ್, ಸ್ಟೋರೇಜು ವಿತ್ ಡ್ರಾರ್ಸ್. ಇದು ಬೇಕಾದ್ರೆ ರಿಮೂವ್ ಮಾಡ್ಕೋಬಹುದು? ಹೌದು ಸರ್, ಇದನ್ನ ಬೇಕಾದ್ರೆ ರಿಮೂವ್ ಮಾಡಿದ್ರೆ ನಿಮ್ಗೆ ಲೆಂತ್ ಫುಲ್ ಸಿಗುತ್ತೆ. ಹೌದು. ಬನ್ನಿ ಸರ್ ಇನ್ನೊಂದು ನೋಡೋಣ. ಹಾಂ ಸರ್, ಇಲ್ಲಿ ನೋಡ್ಬೋದು. ಸೊ ಇಲ್ಲೂ ಕೂಡ ನಿಮ್ಗೆ ವಿಂಡೋ ಕೆಳಗಡೆ ಸ್ಟೋರೇಜ್ ಮಾಡಿದ್ದೀವಿ. ವಿಂಡೋ ಕೆಳಗಡೆ ಸ್ಟೋರೇಜ್? ಹೌದು. ಸೊ ಇಲ್ಲಿ ಸ್ಪೇಸ್ ಎಕ್ಸ್ಟ್ರಾ ಕ್ಲೈಂಟ್ ಸ್ಪೇಸ್ ಬಿಟ್ಕೊಂಡು ಮಾಡಿದ್ರ ಸ್ಪೇಸ್ ಇಲ್ಲಿ ಸ್ಪೇಸ್ ಇತ್ತು. ಹಂಗಾಗಿ ಅದನ್ನು ಡ್ರಾರ್ಸ್ ಮಾಡಿ ಫಿಲ್ ಮಾಡಿದ್ದೀವಿ. ಗೊತ್ತೇ ಆಗಲ್ಲ ನೋಡಿ ಸರ್, ಇಲ್ಲಿ ನನಗೆ ಗೊತ್ತಾಗ್ಲಿಲ್ಲ ಇಲ್ಲಿ ಸ್ಟೋರೇಜ್ ಇದೆ ಅಂತ. ಒಳ್ಳೆ ಕೆಲಸ ಮಾಡಿದ್ದಾರೆ ಇದನ್ನ. ಸೊ ಫುಲ್ ನಿಮಗೆ 12 ಫೀಟ್ ಬೈ 3 ಫೀಟ್ ಲಾಫ್ಟ್ ಬರುತ್ತೆ. ಲಾಫ್ಟ್ ದೊಡ್ಡದಾಗಿ ಬರುತ್ತಲ್ವಾ? ಬನ್ನಿ ಸರ್ ಇನ್ನೊಂದು ರೂಮ್ ನೋಡ್ಬಿಡೋಣ. ಸೆಕೆಂಡ್ ಬೆಡ್ರೂಮ್ ಸರ್. ಇದು ಕೂಡ ನಿಮ್ಗೆ ಆಲ್ಮೋಸ್ಟ್ 9 ಫೀಟ್ ಬರುತ್ತೆ ಸರ್. ದೊಡ್ಡದಾಗಿದೆ. ಹೌದು, ರೂಪ್ ಲೆವೆಲ್. ಹೌದು ಸರ್. ಇಲ್ಲಿ ನೋಡ್ಬೋದು ನೀವು. ಇಲ್ಲೂ ಕೂಡ ಸೊ ಫುಲ್ ಸ್ಟೋರೇಜ್ ವಿತ್ ಡ್ರಾರ್ಸ್ ಕೊಟ್ಟಿದ್ದೀವಿ ಸರ್. ಸೊ ಹ್ಯೂಜ್ ಸ್ಟೋರೇಜ್. ಹೌದು ಸರ್. ಸ್ಲೈಡ್ ಮಾಡ್ಬೋದಿತ್ತಲ್ಲ? ಸ್ಲೈಡ್ ಬೇಡ ಅಂದ್ರೆ? ಹೌದು, ಕ್ಲೈಂಟ್ ಸ್ಲೈಡಿಂಗ್ ಬೇಡ ಅಂದ್ರೆ. ಯೂಶಲಿ ಸ್ಲೈಡಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದು ಮೇಂಟೆನೆನ್ಸ್ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇರುತ್ತಲ್ಲ. ಬಟ್ ಇದೆಲ್ಲ ನಿಮ್ಗೆ ಒಂಥರ ಮೇಂಟೆನೆನ್ಸ್ ಫ್ರೀ ಸರ್. ಯಾವುದೇ ಸಮಸ್ಯೆ ಬರೋದೇ ಇಲ್ಲ. ಓಕೆ. ನೋಡಿ ವೀಕ್ಷಕರೇ, ಇದು ಲಾಸ್ಟ್ ಅಲ್ಲಿ ಫುಲ್ ಸ್ಟೋರೇಜ್ ಇದೆ. ಫುಲ್ ಸ್ಟೋರೇಜ್. ಹೌದು. ಸೊ ಮೇಲ್ಗಡೆ ನೋಡ್ಬೋದು ನಿಮ್ಗೆ ಆಲ್ಮೋಸ್ಟ್ 9 ಫೀಟ್ಗೂ ಲಾಫ್ಟ್ ಮಾಡಿದ್ದೀವಿ. ಲಾಫ್ಟ್ ಮಾಡಿದ್ದೀರಾ? ಈ ಕಡೆ ಒಂದು ಸ್ಟಡಿ ಯೂನಿಟ್ ತರ ಮಾಡಿದ್ದೀವಿ ಸರ್. ಇಲ್ಲಿ ಸ್ಟಡಿ ಯೂನಿಟ್ ಮಾಡಿದ್ದೀವಿ. ಸೊ ಆರಾಮಾಗಿ ವಿಂಡೋ ಕೂಡ ಇದೆ. ಸೊ ಪ್ಲಸ್ ನಿಮ್ಗೆ ಇಲ್ಲಿ ಬುಕ್ ರ್ಯಾಕ್ ಮಾಡಿದ್ದೀವಿ ಸರ್. ಇದು ಬುಕ್ ರ್ಯಾಕ್ ಅಲ್ಲ? ಹೌದು ಸರ್. ಇನ್ನ ಕೆಲಸ ಇದೆ ಸರ್ ಇಲ್ಲಿ. ಇದೊಂದು ಮಿರರ್ ಡ್ಯಾಮೇಜ್ ಆಗಿದೆ, ಅದು ಮಿರರ್ ಚೇಂಜ್ ಮಾಡಿ ಗ್ಲಾಸ್ ಹಾಕ್ಸ್ಬೇಕು. ಹೌದು. ಈ ಕಡೆ ಬಂದ್ರೆ ಇದೇನು? ಸೊ ಇದು ನಿಮ್ಗೆ ಓಪನ್ ರ್ಯಾಕ್ ಸರ್. ವಿತ್ ಇದು ಗ್ಲಾಸ್ ಬರುತ್ತೆ. ಇದು ಗ್ಲಾಸ್ ಹಾಕ್ಬೇಕು. ಹೌದು, ಫುಲ್ ಗ್ಲಾಸ್ ಬರುತ್ತೆ. ಕಂಪ್ಲೀಟ್ ಆಗಿ ಸ್ಟೋರೇಜ್ ತರ ಯೂಸ್ ಮಾಡ್ಕೊಬಹುದು. ಬುಕ್ ರ್ಯಾಕ್ ತರ ಬರುತ್ತೆ ಸರ್. ಸೊ ಈ ಕಡೆ ನೀವು ಮತ್ತೆ ಟ್ರಾನ್ಸ್ಫರ್ ಮಾಡಿ. ಮತ್ತೆ ಇದು ಹೌದು, ಕಂಪ್ಲೀಟ್ ಸ್ಟೋರೇಜ್ ಗೆ ಹೆವಿ ಸ್ಟೋರೇಜ್ ಆಯ್ತು ಸರ್. ಇದು ಯೂಸ್ ಸ್ಪೇಸ್ ಇದೆ ಸರ್. ಓಕೆ. ಸೊ ಮೇಲ್ಗಡೆ 2 BHK? ಹೌದು, 2 BHK ಅಷ್ಟೇ ಅಲ್ವಾ? ಹೌದು ಸರ್. ಸರ್ ಮುಂದುವರಿಕಿನ ಮುಂಚೆ ಸೊ ಫಸ್ಟ್ ಈ ಮನೆ ಬಜೆಟ್ ಎಷ್ಟಾಗಿತ್ತು ಅಂತ ಹೇಳ್ಬಿಡಿ ಸರ್. ಇದು 2 ಫ್ಲೋರ್ ಸೇರಿ 9.5 lakh ಪ್ಲಸ್ GST ಆಗಿದೆ ಸರ್. ಅರೌಂಡ್ 10 lakh ಆಗಿರ್ಬೋದು. 10 lakh ಆಗಿದೆ. 10 ಲಕ್ಷದ ಒಳಗಡೆನೆ ಅಲ್ವಾ? ಸೊ ವೀಕ್ಷಕರೇ, 10 lakh ಅಲ್ಲಿ ಕ್ರಿಯೇಟ್ ಆಗಿರುವಂತ 2 BHK ನ 2 ಮನೆ ಅಂದ್ರೆ ನಮ್ಗೆ ಒಂದೊಂದು ಫ್ಲೋರ್ 5 lakh ಬಿದ್ದಂಗೆ ಅಪ್ರಾಕ್ಸಿಮೇಟ್ಲಿ ಮಾಡ್ತಾ ಇದೀವಿ. ಅಂದ್ರೆ ಇನ್ನೊಂದ್ ಸ್ವಲ್ಪ ನೋಡ್ಲಿ ನಮ್ಮ ವೀಕ್ಷಕರು ಇದನ್ನ ಅಂತ. ಕಲರ್ ಪರ್ಸನಲಿ ನನಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ. ಸೊ ಯಾರಾದ್ರೂ ಚೂಸ್ ಮಾಡೋದಿದ್ರೆ ಯಾವ ಕಲರು ಅಂತ ಸರ್ ಹತ್ರ ಕೇಳ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆ ಮೂಲಕ ನೀವು ಈ ಕಲರ್ ಅನ್ನ ನಿಮ್ಮ ಮನೇಲೂ ಕೂಡ ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬಹುದು. ಸೊ ಇವಾಗ ಪ್ರೈಸ್ ಅಂತ ಬಂದಾಗ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮ ಸರ್ವಿಸಸ್? ಸರ್ ಬೇಸಿಕ್ ಪ್ರೈಸ್ ಲಾಫ್ಟ್ ಎಲ್ಲ 750 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಸೊ ಕಿಚನ್ 1100 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಓಪನಬಲ್ ವಾರ್ಡ್ರೋಬ್ಸ್ 1100 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ. ಸೊ ಇದನ್ನ ನಾನು ಹೇಳ್ತಾ ಇರೋದು ಬೇಸಿಕ್ ಅಲ್ಲಿ ಡಬಲ್ ಸೈಡೆಡ್ ಬೇಕು ಅಂತ. ಸೊ ಇನ್ನು ನಿಮಗೆ ಆಲ್ಮೋಸ್ಟ್ 15% ಎಕ್ಸ್ಟ್ರಾ ಆಗುತ್ತೆ. 15% ಎಕ್ಸ್ಟ್ರಾ ಆಗುತ್ತೆ. ರೂಟಿಂಗ್ ಮೆಥಡ್ ಹೋಗ್ತೀವಿ ಅಂತ 1750 1750 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ರೂಟಿಂಗ್ ಮೆಥಡ್ ಸ್ವಲ್ಪ ಲೇಟ್ ಆಗುತ್ತೆ. ಸ್ವಲ್ಪ ಅಲ್ಲ ಸರ್, ತುಂಬಾ ಲೇಟ್ ಆಗುತ್ತೆ. ತುಂಬಾನೇ ಲೇಟ್. ಓಕೆ. ಬಟ್ ಬೇಗ ಬುಕ್ ಕೂಡ ಮಾಡ್ಕೊಬೇಕು. ಸೊ ದಯವಿಟ್ಟು ರೂಟಿಂಗ್ ಮೆಥಡ್ ಮಾಡೋರು ಕಾಯೋದಕ್ಕೆ ರೆಡಿ ಇದ್ರೆ ಮಾತ್ರ ಮಾಡ್ಕೊಳ್ಬಹುದು. ಸರ್ ಕಂಪನಿ ಕಡೆಯಿಂದ ಏನು ವಾರಂಟಿ ಕೊಡ್ತೀರಾ ಸರ್? ಸರ್ 20 ಇಯರ್ಸ್ ವಾರಂಟಿ ಕೊಡ್ತೀವಿ. 20 ವರ್ಷ ವಾರಂಟಿ. ಬಟ್ ಲೈಫ್ ಟೈಮ್ ಪ್ರಾಡಕ್ಟ್. ಲೈಫ್ ಟೈಮ್ 100% ಯಾವಾಗಲೂ ಹೇಳ್ತಾನೆ ಇರ್ತೀವಿ. ಸೊ ಯಾರಾದ್ರೂ ಬರಬೇಕು ಅಂತಂದ್ರೆ ಆಫೀಸ್ ಎಲ್ಲಿದೆ ಸರ್? 100D ಗ್ರೂಪ್ ಲೇಔಟ್ ಅಲ್ಲಿ ನಮ್ಮ ಆಫೀಸ್ ಸರ್. ಆಲ್ 7 days ವರ್ಕಿಂಗ್, 10 to 6 ವರ್ಕಿಂಗ್ ಇರುತ್ತೆ. 10 to 6 ವರ್ಕಿಂಗ್ ಇರುತ್ತೆ. ಸಂಡೇನೂ ಓಪನ್ ಸಂಡೇ ಓಪನ್. ಎಲ್ಲೆಲ್ಲಿ ವರ್ಕ್ ಮಾಡ್ಕೊಡ್ತೀರಾ ನೀವು ಊರಂತ ಬಂದಾಗ?
ಸರ್ ಆಲ್ ಓವರ್ ಕರ್ನಾಟಕ ವರ್ಕ್ ಮಾಡ್ತೀವಿ. All over ಮಾಡ್ತಾ ಇದ್ದೀರಾ? ರೀಸೆಂಟ್ ಆಗಿ ಬೆಂಗಳೂರು ಬಿಟ್ಟು ಮಾಡಿದ್ದು ಎಲ್ಲಿ? ಸರ್ ರೀಸೆಂಟ್ ಆಗಿ ಮಾಡೋದಲ್ಲ, ಪ್ರೆಸೆಂಟ್ ನಡೀತಾ ಇರುವಂತದ್ದು. ಸೊ ಮೈಸೂರು ನಡೀತಾ ಇದೆ. ಸೊ ಶಿರಾ ತನಕ ತುಮಕೂರು ಮಾಡ್ತಾ ಇದ್ದೀರಾ? ಕೋಲಾರ ನಡೀತಾ ಇದೆ, ದಾವಣಗೆರೆ ನಡೀತಾ ಇದೆ, ಹುಬ್ಳಿ ನಡೀತಾ ಇದೆ. ಹುಬ್ಳಿಗೆ ಹೋಗಿದ್ದೀರಾ? ಅಲ್ಲಿನೂ ಇಷ್ಟಪಡ್ತಾರೆ ಹಾಗಾದ್ರೆ. ನೋಡ್ರಿ, ಹುಬ್ಳಿಲೂ ವಿಡಿಯೋ ಮಾಡಿದ್ದೀನಿ, ಬಟ್ ಇಲ್ಲೇ ಹುಬ್ಳಿಯವರು ಬಿ ಇಂಟೀರಿಯರ್ ಚೂಸ್ ಮಾಡ್ತಾ ಇದಾರೆ ಅಂತಂದ್ರೆ ಸರ್ವಿಸ್, ಕ್ವಾಲಿಟಿ, ಪ್ರೈಸ್ ಅನ್ಬೀಟೇಬಲ್ ಆಗಿದೆ. ಸರ್ ಫೈನಲ್ ಆಗಿ ಈ ಮನೆ ನೋಡ್ಕೊಂಡ್ ಬಂದವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಕೆಲವರು ಮೈಂಡ್ ಸೆಟ್, ಕೆಲವ್ರಿಗೆ ಇನ್ನೂ ಅಲ್ಯೂಮಿನಿಯಂ ಅಂದ್ರೆ ಓನ್ಲಿ ರೆಂಟೆಡ್ ಮನೆಗಳಿಗೆ ಮಾತ್ರ ಅಂತ ಅನ್ಕೊಂತಾರೆ. ಸರ್ ಈ ಫಿನಿಶಿಂಗ್, ಈ ಕಲರ್ಸ್ ನೋಡಿದಾಗ ಕಲರ್ ನೋಡಿದ್ರೆ ಫಿದಾ ಆಗ್ಬಿಡ್ತಾರೆ ಅಲ್ವಾ? ಸೊ ಯಾವುದೇ ಹೈ ಬಜೆಟ್ ವಿಲ್ಲಾಗಳಿಗೂ ನಮ್ಮಲ್ಲಿ ಅಲ್ಯೂಮಿನಿಯಂ ಇಂಟೀರಿಯರ್ ನ ಆರಾಮಾಗಿ ಮಾಡಿಸ್ಬೋದು. ಮಾಡ್ತಿದ್ದೀರಾ ನೀವು? 100% ನಾವು ಮಾಡಿದೀವಿ ಸರ್. ಮಾಡಿದ್ದೀರಾ? ತುಂಬಾ ಹಿಂದೆ ತುಂಬಾ ವಿಡಿಯೋದಲ್ಲಿ ತೋರಿಸಿದೀವಿ. ಅಂಡ್ ಗೋಯಿಂಗ್ ಫಾರ್ವರ್ಡ್ ತುಂಬಾ ವಿಡಿಯೋಸ್ ತೋರಿಸೋಣ. ನೋಡೋಣ ಅಲ್ವಾ? ಸೂಪರ್ ಆಗಿ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬಿ ಇಂಟೀರಿಯರ್ ನಂಬರ್ ಕೊಟ್ಟಿರ್ತೀನಿ, ದಯವಿಟ್ಟು ಕಾಲ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಅಂಡ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಕ್ವಿಕ್ ಟೂರ್ಸ್ ಗಳನ್ನ ಹಾಕಿರ್ತೀನಿ, ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ನ ಅದು ಕೂಡ ಬೆಸ್ಟ್ ಬಜೆಟ್ ಅಲ್ಲಿ ತಗೊಂಡ್ಬಂದಿದ್ದಕ್ಕೆ ಧನ್ಯವಾದಗಳು ಸರ್.